ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತ ಶ್ರೀಕಂಠ ಈ ಅಕ್ರಮ ಸಂಬಂಧಗಳು ಯಾವತ್ತಿದ್ರೂ ಆಪತ್ತು ಅಂತ ಗೊತ್ತಿದ್ರು ಕೂಡ ಒಂದಷ್ಟು ಜನ ಅಂಥದ್ದೇ ಗೀಳಿಗೆ ಹೋಗ್ತಾರೆ ಆಗಬಾರದ ಅನಾಹುತ ಆಗುತ್ತೆ ಕೊಲೆಗಳಾಗುತ್ತೆ ಪ್ರಪಂಚದಾದ್ಯಂತ ವಿಚಾರ ಪಸರಿಸುತ್ತೆ ಮರ್ಯಾದೆ ಹೋಗುತ್ತೆ ಇವೆಲ್ಲ ಗೊತ್ತಿದ್ರು ಕೂಡ ಒಂದಷ್ಟು ಜನ ಕೆಟ್ಟ ಕೆಲಸಕ್ಕೆ ಇಳಿತಾರೆ ಅಂಥದ್ದೇ ಒಂದು ಘಟನೆ ಇಲ್ಲಿ ನಡೆದ್ಬಿಟ್ಟಿದ್ಯಾ ಅಂತ ಯಾವ ವಿಚಾರದಲ್ಲಿ ಅನ್ನೋದಾದ್ರೆ ಕಿಲ್ಲರ್ ಡಾಕ್ಟರ್ ಇತ್ತೀಚೆಗೆ ನಿಮ್ಗೆಲ್ರಿಗೂ ಗೊತ್ತು ಡಾಕ್ಟರ್ ಪತಿರಾಯ ತನ್ನ ಪತ್ನಿ ಅವರು ಕೂಡ ಡಾಕ್ಟರೇ ಆಗಿರ್ತಾರೆ ಆಕೆಯನ್ನ ಕೊಂದು 6 ತಿಂಗಳ ನಂತರ ಸಿಕ್ಕಿಬಿದ್ದಿದ್ದಾನೆ ಅವರೇ ಮಹೇಂದ್ರ ರೆಡ್ಡಿ ಕಿಲ್ಲರ್ ಡಾಕ್ಟರ್ನಿಂದ ವೈದ್ಯೆ ಹತ್ಯೆ ಪ್ರಕರಣ ಏನಿದೆ ಈಗ ಆ ಪ್ರಕರಣದಲ್ಲಿ ಒಂದಷ್ಟು ಬೆಳವಣಿಗೆಗಳು ಗೊತ್ತಾಗ್ತಾ ಇದೆ ನೋಡಿ ಪ್ರೇಯಸಿಯನ್ನ ಅಂದ್ರೆ ಆಕೆಗೊಬ್ಳು ಪ್ರೇಯಸಿ ಇದ್ಲಂತೆ ಆಕೆಯನ್ನ ಮೆಚ್ಚಿಸೋದಕ್ಕೆ ಆಕೆಗೆ ಖುಷಿ ಆಗ್ಲಿ ಅಂತ ಪತ್ನಿಯ ಕೊಲೆ ಮಾಡಿದ್ದಾನೆ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ ಹಂತಕ ಅಂದ್ರೆ ಮಹೇಂದ್ರ ರೆಡ್ಡಿಯೇ ಸ್ವತಃ ಫೋನ್ನಲ್ಲಿ ಅದರಲ್ಲೂ ಫೋನ್ ಪೇ ಅಲ್ಲಿ ಮೆಸೇಜ್ ಮಾಡಿದ್ದಾನೆ ಅಂತ ಎಲ್ಲೂ ಸಿಕ್ಕಾಕೊಳ್ಳಲ್ಲ ಅಲ್ಲಿ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ನುವಂಥ ಬುದ್ಧಿಯನ್ನು ಉಪಯೋಗಿಸಿದ್ದ ಅನ್ಸುತ್ತೆ ಫೋನ್ ಪೇಲಿ ಐ ಹ್ಯಾವ್ ಕಿಲ್ಡ್ ಅಂತ ಪ್ರೇಯಸಿಗೆ ಮೆಸೇಜ್ ಕಳಿಸಿದಂತೆ ಆರೋಪಿ ವೈದ್ಯೆ ಕೃತಿಕಾ ರೆಡ್ಡಿ ಇನ್ನು ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರೇಯಸಿಯನ್ನ ಮೆಚ್ಚಿಸೋದಕ್ಕೆ ಆರೋಪಿ ಮಹೇಂದ್ರ ರೆಡ್ಡಿ ಪತ್ನಿಯನ್ನ ಕೊಲೆ ಮಾಡಿದ್ದ ಅಂತ ತನಿಖೆ ವೇಳೆ ಒಂದೊಂದೇ ವಿಚಾರ ಗೊತ್ತಾಗ್ತಾ ಇದೆ ನೋಡಿ 6 ತಿಂಗಳ ನಂತರ ಬಂದಂತಹ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಂದ ಗೊತ್ತಾಯ್ತು ಆತ ಓವರ್ ಡೋಸ್ ಅನಸ್ತೇಶವನ್ನ ಕೊಟ್ಟು ಆತನ ಪತ್ನಿಯನ್ನ ಕೊಂದಿದ್ದ ಅಂತ ಪೊಲೀಸರ ಮಾಹಿತಿ ಪ್ರಕಾರ ಈಗ ಆರೋಪಿ ಮಹೇಂದ್ರ ರೆಡ್ಡಿ ತನ್ನ ಪ್ರೇಯಸಿಯನ್ನ ಇಂಪ್ರೆಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಆಕೆಯನ್ನ ಮೆಚ್ಚೋದಕ್ಕೋಸ್ಕರ ಸ್ವಂತ ಪತ್ನಿಯನ್ನ ಆತ ಕೊಂದಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ ಮೊದಲೆಲ್ಲ ಆಸ್ತಿಗೋಸ್ಕರನೂ ಕೂಡ ಆತನ ಟಾರ್ಗೆಟ್ ಇತ್ತು ಆಸ್ತಿ ಎಲ್ಲವೂ ಕೂಡ ಆತನ ಪಾಲಾಗೋದಕ್ಕೆ ಈ ರೀತಿ ಮಾಡಿದ್ದ ತದನಂತರದಲ್ಲಿ ಒದ್ದಾಡ್ತಾ ಇದ್ದಂತ ಪತ್ನಿಗೆ ಮೆಸೇಜ್ ಕೂಡ ಮಾಡಿದ್ದಲ್ಲ ಅದು ಕೂಡ ಮೆಸೇಜ್ ಮೊಬೈಲ್ ರಿಟ್ರೀವ್ ಆದಂತಹ ಸಂದರ್ಭದಲ್ಲಿ ಗೊತ್ತಾಗಿದೆ ನನಗೆ ನೋವು ತಡೆಯೋಕ್ಕಾಗ್ತಾ ಇಲ್ಲ ಬಹಳಷ್ಟು ನೋವಾಗ್ತಾ ಇದೆ ಅಂತ ಹೇಳಿರ್ತಾನೆ ಯಾಕಂದರೆ ಗ್ಲೂಕೋಸ್ ಕೊಟ್ಟಂಥ ಸಂದರ್ಭದಲ್ಲಿ ಆಕೆಯ ಕಾಲು ಸ್ವೆಲ್ಲಿಂಗ್ ಆಗಿರುತ್ತೆ ಆಕೆ ಎಲ್ಲ ಮೆಸೇಜ್ಗೂ ನಿನ್ಗೆ ಆದಷ್ಟು ಬೇಗ ಪರಿಹಾರ ಸಿಗುತ್ತೆ ಅಂತ ಕೂಡ ಹೇಳಿದ್ದ ಆ ಪರಿಹಾರ ಸಾವು ಅಂತ ಪಾಪ ಆತನ ಪತ್ನಿಗೆ ಗೊತ್ತಿರಲಿಲ್ಲ ಇನ್ನು ಆರೋಪಿ ಕೊಲೆ ಬಳಿಕ ತನ್ನ ಪ್ರೇಯಸಿಗೆ ಐ ಹ್ಯಾವ್ ಕಿಲ್ಡ್ ಅಂತ ಮೆಸೇಜ್ ಮಾಡಿದ್ದ ಈತ ಪ್ರೇಯಸಿಯು ಮಹೇಂದ್ರ ರೆಡ್ಡಿಯ ವಾಟ್ಸಪ್ ಮತ್ತು ಮೊಬೈಲ್ ನಂಬರನ್ನು ಬ್ಲಾಕ್ ಮಾಡಿದ್ಲು ಹೀಗಾಗಿ ಫೋನ್ ಪೇನಲ್ಲಿ ಆತ ಮೆಸೇಜ್ ಮಾಡಿದ್ದ ಅಂತ ತನಿಖೆಯ ಸಂದರ್ಭದಲ್ಲಿ ಇದೀಗ ಗೊತ್ತಾಗ್ತಾ ಇದೆ ಆತ ಬಾಯಿ ಬಿಟ್ಟಿದ್ದಾನೆ ಪ್ರೇಯಸಿ ಕಡೆಯಿಂದ ಯಾವುದೇ ರಿಯಾಕ್ಷನ್ ಈ ವಿಚಾರಕ್ಕೆ ಬಂದಿಲ್ಲ ಆರೋಪಿ ನಿರಂತರವಾಗಿ ಮೆಸೇಜ್ ಮಾಡಿರುವುದು ಇದೀಗ ಪೊಲೀಸರ ಮುಂದೆ ಆತನೇ ಒಪ್ಕೊಂಡಿದ್ದಾನೆ ಈಗೆಲ್ಲ ಒಂದು ಕಡೆ ಇದೆ ವಾಟ್ಸಪ್ಪಲ್ಲಿ ಬ್ಲಾಕ್ ಮಾಡಿದ್ವಾ ಫೇಸ್ಬುಕ್ಕಲ್ಲಿ ಬ್ಲಾಕ್ ಆಯ್ತಾ ಇನ್ಸ್ಟಾಗ್ರಾಮ್ ಬಹಳಷ್ಟು ಇದೆ ಬಹಳಷ್ಟು ಅಪ್ಲಿಕೇಶನ್ಸ್ಗಳಿದೆ ಆದರೆ ಈತ ಚೂಸ್ ಮಾಡ್ಕೊಂಡಿರೋದು ಫೋನ್ ಪೇಲೂ ಕೂಡ ಬಿಡದಂತೆ ಮೆಸೇಜ್ ಮಾಡಿದ್ದಾನೆ ಐ ಹ್ಯಾವ್ ಕಿಲ್ಡ್ ಅಂತ ಹಾಗಾದ್ರೆ ಏನಿದು ಪ್ರಕರಣ ಅಂತ ನೋಡ್ತಾ ಹೋಗೋಣ ಪತಿ ಮಹೇಂದ್ರ ರೆಡ್ಡಿಯಿಂದ ಕೊಲೆಯಾದ ಪತ್ನಿ ಕೃತಿಕಾ ರೆಡ್ಡಿ ಅದೆಷ್ಟೋ ಕನಸನ್ನ ಕಟ್ಕೊಂಡು ಆತನನ್ನ ಮದುವೆಯಾಗಿದ್ಲು ತಾನು ಕೂಡ ಡಾಕ್ಟರ್ ತನ್ನ ಪತಿಯೂ ಡಾಕ್ಟರ್ ಅಂತ ಆಕೆ ಭಾವಿಸಿದ್ಲು ಮುಂದಿನ ನಮ್ಮ ಜೀವನ ಬಹಳಷ್ಟು ಚೆನ್ನಾಗಿರುತ್ತೆ ಅಂತ ನಂಬಿತ್ತು ಇನ್ನು ಅಂದ್ರೆ ಆತನ ಮಾವ ಅಂದ್ರೆ ಕೃತಿಕಾ ರೆಡ್ಡಿ ತಂದೆ ಕೂಡ ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ರು ಜಾಗ ಕೊಟ್ಟಿದ್ರು ಎಲ್ಲವನ್ನ ಕೊಟ್ಟಿದ್ರು ಇನ್ನು ಮನೆಗೆ ಬಂದಂತಹ ಅಳಿಯನನ್ನ ಮಗನ ರೀತಿ ಆಕೆಯ ತಾಯಿ ಅಂದ್ರೆ ಮಹೇಂದ್ರ ರೆಡ್ಡಿ ಅತ್ತೆ ಏನಿದ್ರು ಮಗನನ್ನ ಟ್ರೀಟ್ ಮಾಡೋ ತರ ಮಾಡ್ತಾ ಇದ್ರು ಆದ್ರೆ ಆತ ಮಾತ್ರ ಉಂಡ ಮನೆಗೆ ದ್ರೋಹ ಮಾಡಿದಂತಹ ಕೆಲಸವನ್ನ ಮಾಡಿಬಿಟ್ಟಿದ್ದಾನೆ ಜನರ ಜೀವ ಉಳಿಸುವಂತಹ ದೇವತೆಯಾಗಿದ್ರು ಕೃತಿಕಾ ಮಹೇಂದ್ರರ ಮದುವೆ ಬಾರಿ ಅದ್ದೂರಿಯಾಗಿ ಕೂಡ ನಡೆದಿತ್ತು ಇನ್ನು ಕೃತಿಕಾ ಆಗರ್ಭ ಶ್ರೀಮಂತಿ ಆಗಿದ್ಲು ಆಕೆಯ ತಂದೆ ಮುನಿರೆಡ್ಡಿ 100 ಕೋಟಿಯ ಒಡೆಯ ಮಗಳ ಮದುವೆಯನ್ನ ಅದ್ದೂರಿಯಾಗಿ ಮಾಡಿಸಿದ್ರು 2024 ಮೇ 26ರಂದು ಹೊಸ ಜೀವನಕ್ಕೆ ಕಾಲಿಟ್ಟಿದ್ರು ನೋಡಿ ಕೇವಲ 1.5 ವರ್ಷದಲ್ಲಿ ಎಂಥ ಘಟನೆ ನಡೆದೋಗಿದೆ ಅಂತ ಆದರೆ ಮದುವೆಯಾಗಿ ಕೆಲವೇ ತಿಂಗಳಲ್ಲಿ ವೈದ್ಯ ಅಂದ್ರೆ ಪತಿರಾಯ ರಕ್ಕಸನಾಗಿ ಕೃತಿಕಾಳನ್ನ ಕೊಂದಿದ್ದಾನೆ ಆದರೆ ಇಂಥ ಪ್ರಕರಣಗಳನ್ನ ನೋಡಿದಾಗ ಗೊತ್ತಾಗುತ್ತೆ ಈ ಅಕ್ರಮ ಸಂಬಂಧಗಳೇನಿರುತ್ತೆ ಯಾವತ್ತಿದ್ರೂ ಆಪತ್ತು ಡಾಕ್ಟರ್ ಆಗಿದ್ರು ಕೋಟಿಗಟ್ಟಲೆ ಆಸ್ತಿ ಇತ್ತು ಜೊತೆಗೆ ಹೆಸರಿತ್ತು ಒಳ್ಳೆ ಜೀವನ ನಡೆಸ್ಬೋದಿತ್ತು ಆದರೆ ಇವ್ರು ಚೂಸ್ ಮಾಡ್ಕೊಂಡಂಥ ರೀತಿ ಈಗ ಕಂಬಿ ಹಿಂದೆ ಇರುವಂತೆ ಮಾಡಿದೆ ಒಟ್ಟಾರೆ ಯಾವತ್ತು ಗಂಡ ಹೆಂಡತಿ ಮುಂದಿನ ಜೀವನದ ಬಗ್ಗೆ ಬಹಳಷ್ಟು ಒಲವನ್ನ ಇಟ್ಕೊಂಡ್ರೆ ಒಬ್ಬರ ಮೇಲೆ ಒಬ್ಬರು ಪರಸ್ಪರ ಗೌರವವನ್ನ ಇಟ್ಕೊಂಡ್ರೆ ಈ ರೀತಿ ಘಟನೆಗಳು ಎಂದೂ ಮರುಕಳಿಸೋದಿಲ್ಲ ಅಂತ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ಸ್ಪೀಡ್ ಟ್ರಸ್ಟ್ ಲಾ